ಬೆಂಗಳೂರ ಕಗ್ಗಂಟಾಗಿದ್ದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಾಕಷ್ಟು ಇದೀಗ ಚರ್ಚೆಗಳು ನಡೀತಾ ಇರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ದಂಡಿನೊಂದಿಗೆ ಜೊತೆಗೆ ಹಿಂಡಿನೊಂದಿಗೆ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ರಯತ್ನವನ್ನ ಮಾಡಿದ್ರು. ಮೊದಲ ಹಂತದಲ್ಲಿ ಅದು ಸಾಧ್ಯವಾಗಲಿಲ್ಲ. ಆದರೆ ಎರಡನೇ ಹಂತದಲ್ಲೂ ಸಹ ಎಲ್ಲ ಒಂದು ಕಡೆ ತಪ್ಪುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಅಂದ್ರೆ ಹೈಕಮಾಂಡ್ ನಾಯಕರು ಸಮಯ ನೀಡದ ಕಾರಣಕ್ಕಾಗಿ, ಅದರಲ್ಲೂ ಪ್ರಮುಖವಾಗಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಮಯ ನೀಡದ ಕಾರಣಕ್ಕಾಗಿ ಈ ಬಾರಿಯೂ ಸಹ ಸಂಪುಟ ವಿಸ್ತರಣೆ ಮುಂದೆ ತಳ್ಳಲ್ಪಡುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇರುವಂತದ್ದು. ಆದರೆ ಈ ನಡುವೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇವತ್ತು ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಕಾರಣ ಹೈಕಮಾಂಡ್ ನಾಯಕರು ಇದುವರೆಗೂ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಯಾವುದೇ ರೀತಿಯಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಸುಳಿವನ್ನ ನೀಡಿಲ್ಲ. ಆದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳಿ ಅಲ್ಲಿ ಒಂದು ಸಭೆಯಲ್ಲಿ ಭಾಗಿಯಾಗಿ ತಾವು ಸಿದ್ಧಪಡಿಸಿರುವ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ನೀಡಿದ್ದಾರೆ. ಆದರೆ ಅದು ಯಾವುದೇ ರೀತಿಯಾಗಿ ಅಂತಿಮವಾಗಿ ಫೈನಲ್ ಹಂತವನ್ನ ತಲುಪಿಲ್ಲ. ಈಗಾಗಲೇ ನೋಡಬಹುದು, ರಾಜ್ಯದಲ್ಲಿ ಸಾಕಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಯಾಕಂದ್ರೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ, ಆ ಸಂದರ್ಭದಲ್ಲಿ ಸಹಜವಾಗಿಯೇ ಶಾಸಕರಿದ್ದವರು ಜೊತೆಗೆ ಸಚಿವಾಕಾಂಕ್ಷಿಗಳು ದೆಹಲಿ ವಿಮಾನವನ್ನು ಹತ್ತುವುದು ಅದು ಮೊದಲಿಂದನೂ ಸಾಮಾನ್ಯವಾದ ವಿಚಾರ. ಸೊ ಈ ಬಾರಿಯೂ ಸಹ ಅದೇ ರೀತಿಯಾಗಿ ಸಾಕಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು. ಆದರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರ ವಿಳಂಬ ಕಾರಣವನ್ನ ನೀಡಿರೋ ಕಾರಣಕ್ಕಾಗಿ, ಅಂದ್ರೆ ವಿಳಂಬವಾಗಿರುವ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ವಾಪಸ್ ಕರ್ನಾಟಕ ರಾಜ್ಯ ಅಂದ್ರೆ ಬೆಂಗಳೂರಿನತ್ತ ಮುಖ ಮಾಡಿರುವುದು ಸಹ ನಮಗೆ ತಿಳಿದಿರುವ ಮಾಹಿತಿ ಆಗಿದೆ. ಸೊ ಈ ಮುಂದುವರಿದ ಭಾಗವಾಗಿ ಖರ್ಗೆ ಮನೆಯಲ್ಲಿ ನಡೆದ ಸಭೆಯಲ್ಲಿ ಯಾವುದೇ ರೀತಿಯಾಗಿ ಅಂತಿಮ ನಿರ್ಧಾರಕ್ಕೆ ಬರಲು ಹೈಕಮಾಂಡ್ಗೂ ಸಾಧ್ಯವಾಗಿಲ್ಲ. ನಾನಾ ಕಾರಣಗಳಿಂದ ಹೈಕಮಾಂಡ್ ತನ್ನದೇ ಆದ ಒಂದು ಕಾರ್ಯಗಳಲ್ಲಿ ಬ್ಯುಸಿ ಆಗಿರುವ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಮಯ ನೀಡಲು ಸಾಧ್ಯವಾಗಿರಲಿಲ್ಲ. ಆದರೆ ಇವತ್ತು ಅಂತಿಮವಾಗಿ ಖರ್ಗೆ ಅವರ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಕೇವಲ ಪಟ್ಟಿಯನ್ನು ಮಾತ್ರ ಪಡೆದುಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಾದ ಸ್ಪಷ್ಟನೆ ನೀಡಿಲ್ಲ. ಇದರಲ್ಲಿ ನೋಡ್ಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ, ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಸೂಚಿಸಿರುವುದಿಷ್ಟೇ, ಪಟ್ಟಿಯನ್ನ ನಮ್ಮ ಬಳಿ ಕೊಡಿ, ಮತ್ತೆ ನೀವು ವಾಪಸ್ ರಾಜ್ಯಕ್ಕೆ ಹೋಗಿ ನಾವೇ ಪಟ್ಟಿಯನ್ನ ಅಂತಿಮಗೊಳಿಸಿ ಫೈನಲ್ ಮಾಡಿ ನಿಮಗೆ ಕಳಿಸ್ತೀವಿ. ಅದಾದ ನಂತರ ಪ್ರಮಾಣ ವಚನವನ್ನ ನೀವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವಿರಂತೆ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ನೀಡಿರುವಂತದ್ದು. ಸೊ ಈ ವಿಚಾರವನ್ನ ನೋಡಿದಾಗ ಅರ್ಥ ಆಗುತ್ತೆ, ಈಗಾಗಲೇ ಕಳೆದ ಸೋಮವಾರ ಅಷ್ಟೇ ಡಿ.ಕೆ. ಶಿವಕುಮಾರ್ ತಮ್ಮ ಹಿಂಡಿನೊಂದಿಗೆ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು. ಅದ್ರ ಬೆನ್ನಲ್ಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಲೋಕಸಭೆಯ ಒಂದು ಸದನ ಇರೋ ಕಾರಣಕ್ಕಾಗಿ ಎಲ್ಲ ಒಂದ್ ಕಡೆ ಈ ನಾಯಕರಿಗೆ ಸಮಯವನ್ನ ನೀಡಲು ಸಾಧ್ಯವಾಗಿರಲಿಲ್ಲ. ನಿನ್ನೆಯೂ ಸಹ ಸಾಧ್ಯವಾಗಿರಲಿಲ್ಲ. ಸೊ ಇಂದು ಅಂತಿಮವಾಗಿ ಸಾಕಷ್ಟು, ಅಂದ್ರೆ ಈ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಾಕಷ್ಟು ರಾಜ್ಯದ ನಾಯಕರು, ಹಿರಿಯ ನಾಯಕರು ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರ ನಡೆಯ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೇವಲ 24 ಶಾಸಕರು ಅಂದ್ರೆ 20 ಶಾಸಕರ ಪಟ್ಟಿಯನ್ನ ಒಂದು ಸಿದ್ಧಪಡಿಸಲು, ಅದನ್ನು ಅಂತಿಮಗೊಳಿಸಲು ಇಷ್ಟೊಂದು ಸಮಯ ಬೇಕೇ ಅನ್ನೋ ಚರ್ಚೆಗಳನ್ನ ಅಥವಾ ಪ್ರಶ್ನೆಗಳನ್ನ ವಿಪಕ್ಷಗಳು ಎತ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೂ ಸಹ ಅಸಮಾಧಾನ ಮೂಡಲು ಕಾರಣವಾಗಿದೆ. ಹೈಕಮಾಂಡ್ ಯಾಕೆ ಈ ರೀತಿಯಾಗಿ ನಮ್ಮನ್ನು ನಡೆಸಿಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಸಹ ಪಕ್ಷದ ವಲಯದಲ್ಲಿ ನಡೀತಾ ಇರುವಂತದ್ದು. ಸೊ ಅಂತಿಮವಾಗಿ ನೋಡ್ಬೇಕಾದ್ರೆ ಈಗಾಗಲೇ ಖರ್ಗೆ ಅವರ ನಿವಾಸದಲ್ಲಿ ಸಭೆಯಾಗಿದೆ, ಸಚಿವಾಕಾಂಕ್ಷಿಗಳ ಪಟ್ಟಿಯೂ ಸಿದ್ಧವಾಗಿದೆ. ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ 14 ಅಥವಾ 16 ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದೆ. ಇನ್ನುಳಿದ ಸಚಿವರನ್ನ ಪಟ್ಟಿ ಅಂದ್ರೆ ಹೆಸರುಗಳು ಇನ್ನೂ ಫೈನಲ್ ಆಗಿಲ್ಲ ಅನ್ನೋ ಮಾಹಿತಿಗಳು, ಚರ್ಚೆಗಳು ಸಹ ನಡೀತಾ ಇರುವೆ. ಆದರೆ ಈ ನಡುವೆಯೇ ಹೈಕಮಾಂಡ್ ಅಂದ್ರೆ ಇಬ್ಬರು ನಾಯಕರ ಬಳಿ ಇರುವ ಪಟ್ಟಿಯನ್ನ ಹೈಕಮಾಂಡ್ ಪಡೆದುಕೊಂಡದ್ದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಿಷ್ಟು ವಿಳಂಬ ಅನ್ನೋ ಚರ್ಚೆ ಸಹಜವಾಗಿ, ಅನ್ನೋ ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತವೆ. ಆದರೆ ಇದಕ್ಕೆ ಹೈಕಮಾಂಡ್ ಬಳಿ ಯಾವ ಉತ್ತರ ಇದೆ ಅನ್ನೋದು ಸಹ ಇಲ್ಲಿ ನಾವು ನೋಡಬೇಕಾದ ವಿಚಾರ. ಈಗಾಗಲೇ ಎಲ್ಲ ರೀತಿಯಾದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ 2 ರಿಂದ 3 ಬಾರಿ ಮಾಡಿಕೊಂಡ್ರು ಸಹ ಅದು ಫಲಪ್ರದವಾಗಿಲ್ಲ. ರಾಜ್ಯ ಸರ್ಕಾರ ಆಗಿರ್ಲಿ, ಜೊತೆಗೆ DPR ಇಲಾಖೆ ಆಗಿರ್ಲಿ, ಎಲ್ಲ ರೀತಿಯಾದ ಟೆಂಟ್ ಅಂದ್ರೆ ತಿಬ್ಬಾದೇವಿ ಟೆಂಟ್ ಹೌಸ್ಗೆ ಒಂದು ಈ ಬಗ್ಗೆ ಮಾಹಿತಿಯನ್ನ ನೀಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇದನ್ನ ಪತ್ರವನ್ನ ನೀಡಿತು, ಆದೇಶವನ್ನ ನೀಡಿತು. ಈ ಕಾರಣಕ್ಕಾಗಿ ಅದು ಎಲ್ಲ ರೀತಿಯಾಗಿ ಪ್ರಮಾಣ ವಚನಕ್ಕೆ ವೇದಿಕೆ ಸಿದ್ಧವಾದ್ರೂ ಸಹ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರ ಹಿನ್ನಡೆಯ ಕಾರಣಕ್ಕಾಗಿ, ಎಲ್ಲೋ ಒಂದ್ ಕಡೆ ಅವರ ಒಂದು ನಿರ್ಲಕ್ಷ್ಯದ ಕಾರಣಕ್ಕಾಗಿ ಸಚಿವ ಸಂಪುಟದ ವಿಚಾರ ನೆನಗುದಿಗೆ ಬಿದ್ದಿರುವಂತದ್ದು. ಸೊ ಹೀಗಾಗಿ ಒಂದ್ ಕಡೆ ಅಂದ್ರೆ ಮದುವೆ ಮಂಟಪವು ಸಿದ್ಧವಾಗಿದೆ, ಹಾರ ತುರಾಯಿಗಳು
ಸಹ ಸಿದ್ಧವಾಗಿವೆ. ಆದರೆ ಅಂದ್ರೆ ಮತ್ತೊಂದು ಕಡೆ ನೋಡ್ಬೇಕಾದ್ರೆ ವರ ಮತ್ತು ಅಂದ್ರೆ ವಧು ಇವರೇ ಈ ಮದುವೆ ಕಾರ್ಯಕ್ರಮಕ್ಕೆ ಸಿದ್ಧವಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಅನ್ನೋ ಪರಿಸ್ಥಿತಿ ಸದ್ಯ ಈಗ ರಾಜ್ಯ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ನಾವು ಅದನ್ನ ತಾಳೆ ಹಾಕಿ ನೋಡ್ಬೇಕಾಗಿದೆ. ಕಾರಣ ಹೈಕಮಾಂಡ್ ಒಂದು ಈ ನಡೆ ಜೊತೆಗೆ ಶಾಸಕರಲ್ಲಿರೋ ಬೇಸರ ಎಲ್ಲೋ ಒಂದ್ ಕಡೆ ನೋಡಿದ್ರೆ ವಿಪಕ್ಷಗಳಿಗೆ ಸ್ಪಷ್ಟವಾಗಿ ಆಹಾರವಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ವಿಪಕ್ಷ ನಾಯಕರು ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಬಿಜೆಪಿ ಶಾಸಕರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡೆಯನ್ನ ಟೀಕಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಜೊತೆ ಅದರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಈ ನಡೆಯನ್ನು ಸಹ ಎಲ್ಲ ಒಂದು ಕಡೆ ಟೀಕಿಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ, ಕಾವೇರಿ ವಿವಾದ ನಡೀತಾ ಇದೆ, ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶಗಳು ಮೇಲಿಂದ ಮೇಲೆ ಬರ್ತಾ ಇವೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲೇ ಇದ್ದು ಎಲ್ಲ ರೀತಿಯ ಸಮತೋಲನ ವಿಚಾರವನ್ನ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಸರ್ಕಾರದವರು, ಅದರಲ್ಲೂ ಮುಖ್ಯಮಂತ್ರಿಯವರು ದೆಹಲಿಯಲ್ಲಿ ಬೀಡು ಬಿಟ್ಟು ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋ ಆರೋಪಗಳನ್ನ ವಿಪಕ್ಷಗಳು ಮಾಡ್ತಾ ಇರುವಂತದ್ದು. ಸೊ ಇದಕ್ಕೆ ಕಾರಣ ಮುಖ್ಯವಾಗಿ ಹೈಕಮಾಂಡ್ ನಡೆ ಅಂದ್ರೆ ಇಲ್ಲಿ ತಪ್ಪಾಗಲಾರದು. ಬರುವ ರವಿವಾರದಂದು ಎಐಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಪಟ್ಟಿ ಸಹಿತ ಬೆಂಗಳೂರಿಗೆ ಆಗಮಿಸಿದ ಬಳಿಕ ಸೋಮವಾರ ಸಂಜೆ 5 ಗಂಟೆಗೆ ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿಯಾಗಿದೆ ಅನ್ನೋದು ಮೂಲಗಳ ಮಾಹಿತಿ ಆಗಿರುವಂತದ್ದು. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯಾದ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿಲ್ಲ. ಕೇವಲ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ತಿಳಿಸಿರುವಂತದ್ದು, ನೀವು ವಾಪಸ್ ಹೋಗಿ ನಾವು ಪಟ್ಟಿಯನ್ನ ಕಳಿಸಿಕೊಡ್ತೀವಿ, ಮುಂದಿನ ತಯಾರಿಯನ್ನ ನೀವು ಮಾಡುವಿರಿ ಅನ್ನೋ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರು ನೀಡಿರುವಂತದ್ದು. ವೇಣುಗೋಪಾಲ್ ಬಂದ ನಂತರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರುತ್ತೆ, ಯಾರ್ಯಾರಿಗೆ ಜಾಕ್ಪಾಟ್ ಆಗುತ್ತೆ, ಯಾರ್ಯಾರ ಲಕ್ ತೆಗೆಯುತ್ತೆ ಅನ್ನೋದು ಸಹ ಸಾಕಷ್ಟು ಕುತೂಹಲದ ವಿಚಾರವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಎಲ್ಲವೂ ಸುಸೂತ್ರವಾಗಿ ನಡೆದರೆ ಅಂದ್ರೆ ಸೋಮವಾರ ಸಂಜೆ 5 ಗಂಟೆಗೆ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದು ಸಹ ಗೊತ್ತಾಗುತ್ತೆ. ಜೊತೆಗೆ ಆ ಪ್ರಮಾಣ ವಚನದ ಬಳಿಕ ಡಿ.ಕೆ. ಶಿವಕುಮಾರ್ ಅವರ 2ನೇ ಹಂತದ ಅಂದ್ರೆ ಈಗಾಗಲೇ ಜೂನ್ 3ರಂದು ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಅದಾದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು. ಅದರಲ್ಲಿ ಹಿರಿಯ ನಾಯಕರು ಇದ್ರು. ಆದ್ರೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಹಿರಿಯ ನಾಯಕರು ಜೊತೆಗೆ ಕಿರಿಯ ನಾಯಕರು, ಅನುಭವಿಗಳು ಜೊತೆಗೆ ಯುವ ಮುಖಗಳಿಗೆ, ಅದರಲ್ಲೂ ಹೊಸ ಮುಖಗಳಿಗೂ ಸಹ ಮನ್ನಣೆಯನ್ನು ನೀಡುವ ಒಂದು ಸಂಕಲ್ಪವಂತ ಒಂದು ಯೋಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಹಾಕಿರುವಂತದ್ದು. ಆ ನಿಟ್ಟಿನಲ್ಲಿ ಪಟ್ಟಿಯನ್ನು ಸಹ ಸಿದ್ಧ ಮಾಡಿರುವ ಸಾಧ್ಯತೆಗಳನ್ನ ನಾವಿಲ್ಲಿ ತಳ್ಳ ಹಾಕಿವಂತಿಲ್ಲ. ಸೊ ಹೀಗಾಗಿ ಅಂತಿಮವಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಹೂರ್ತ ಫಿಕ್ಸ್ ಆಗಿದ್ದು, ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ನೀಡಿದ ಬಳಿಕವಷ್ಟೇ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ನಡೆಯುತ್ತವೆ. ಜೊತೆಗೆ ಸಚಿವರಾಗಿ ಎಲ್ಲರೂ ಅಂದ್ರೆ 20 ಜನರು ಪ್ರಮಾಣ ವಚನವನ್ನ ಸ್ವೀಕರಿಸಿ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಬಲ ತುಂಬಲಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.